ಇದು ಒಂದು ಬ್ರಹ್ಮನ ಸಂಸಾರ ಇದೆಲ್ಲ ಅಂತ ಹೇಳ್ತಾರೆ. ನನಗೂ ಒಂದೊಂದ್ಸತಿ ಹಾಗೆ ಅನಿಸಿತು. ಈ ಚಿಕ್ಕ ಆಶ್ರಮ ನಡೆಸೋಕ್ಕೆ ಎಷ್ಟು ಮಕ್ಕಳು, 1000 ಮಕ್ಕಳನ್ನ ಒಂದು 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 ಸ್ಥಿತಿಗೆ ತರಕ್ಕೆ ಇಷ್ಟೋ ಸರ್ಕಸ್ ನಡೀತಿದ್ದಿಲ್ಲಿ. ಅವಾಗೆಲ್ಲ ಅನ್ಕೊಳ್ತೀನಿ ನಾನು, ಈ ತಾಯಿ ಜಗಜ್ಜನನಿ ತ್ರಿಮೂರ್ತಿಗಳನ್ನು ಇಟ್ಕೊಂಡು ಎಷ್ಟು ನಿಯಮಬದ್ಧವಾಗಿ ಕೆಲಸ ಮಾಡ್ತಾ ಇದ್ದಾಳೆ, ಪಂಚಕೃತ್ಯಗಳನ್ನು ಮಾಡ್ತಾ ಇದ್ದಾಳೆ. ಅದನ್ನ ನೋಡಿದ್ರೆ ಇದು ಏನು ಇಲ್ಲ, ಇದು ಎಲ್ಲೋ ಒಂಚೂರು ಅನಿಸಿದಾಗ ಒಂಥರ ಸಮಾಧಾನ ಆಗುತ್ತೆ. ಅಯ್ಯೋ ಆ ಆಟದಲ್ಲಿ ಇದು ಒಂದು ಆಟ, ಅಮ್ಮ ಒಂಚೂರು ಇದನ್ನು ನೋಡ್ಕೋತಾ ಇರು, ನಾನೊಂದು ಬೇರೆ ಏನಾದ್ರು ಮಾಡಬೇಕು ಅಂದಾಗ ಅವಳು ನೋಡ್ಕೋತಾಳೆ. ಅವಳ ಆಟದ ಭಾಗ ಇದು. ನಾವು ಭಾಗ ಆಗ್ಬಿಟ್ಟಾಗ ಶಿ ವಿಲ್ ಟೇಕ್ ಕೇರ್. ಅಷ್ಟು ದೊಡ್ಡದು ಮಾಡ್ತಿರೋಳಗೆ ಇಷ್ಟೊಂದು ಚುಕ್ರು ಒಂದ್ಸತಿ ಗಮನ ಕೊಡೋಕ್ಕಾಗಲ್ವ ಈ ಕಡೆ ಅಂತ. ಆದರೆ ಪೂರ್ತಿ ಡಿಪೆಂಡ್ ಆಗೋಕ್ಕಲ್ಲ, ಅದನ್ನು ಗಮನಿಸ್ತಾಳು. ಈಗ ಇದಕ್ಕೆ ಬೇಕಾಗಿರೋದೇನು? ಮನುಷ್ಯನಿಗೆ ದೇವರ ಥರ ಕೆಲಸ ಮಾಡೋಕ್ಕೆ ಬೇಕಾಗಿರೋದೇನು? ಸಾಹಸ ಅಷ್ಟೇ. ದಟ್ ಅಡ್ವೆಂಚರಸ್ ಕ್ವಾಲಿಟಿ. ಅದರಲ್ಲಿ ಅಡ್ವೆಂಚರಸ್ ಕ್ವಾಲಿಟಿ ಈಸ್ ಅ ಕರೇಜಿಯಸ್ ಕ್ವಾಲಿಟಿ. ಅದು ವೀರತ್ವ ಅಂತಾರೆ. ಅದು ಕರೇಜ್, ಅಡ್ವೆಂಚರಸ್ ಯಾಗಿದೆ ಅವ್ರನ್ನ ನೋಡಿದ್ರೇನೆ, ಸ್ವಲ್ಪ ಧೈರ್ಯವಾಗಿ ಮುನ್ನುಗ್ಗೋರು ನೋಡಿದ್ರೇನೆ, ಒಂದು ಗುಂಪಿನಲ್ಲಿ ಎದ್ದು ನಾನು ಮಾಡ್ತೀನಿ ಅಂತ ಒಂದು ಕಮಿಟ್ಮೆಂಟ್ ತಗೊಳ್ಳೋರನ್ನ ನೋಡಿದ್ರೇನೆ ಮೈಯೆಲ್ಲ ಜುಮ್ಮನತ್ತೆ, ಖುಷಿ ಬರುತ್ತೆ. ಒಂದು ಎಕ್ಸ್ಟ್ರಾ ಟಚ್ ಕೊಟ್ಟಾಗ ಲೈಫ್ಗೆ ಬಹಳ ಖುಷಿ ಆಗುತ್ತೆ. ಅದು ಬಹಳ ಕಷ್ಟ. ಎಲ್ಲರೂ ಹಿಂದೇಟ್ ಹಾಕೋರೇ ಜಾಸ್ತಿ. ಒಂದು ಗುಂಪಲ್ಲಿ ಈ ಕೆಲಸ ಆಗಬೇಕು ಅಂದಾಗ ಎಲ್ಲರೂ ಮುಖ ನೋಡ್ಕೋತಾರೆ. ಕೆಲವರು ಯಾವ್ದಾದ್ರು ಬೆನ್ನ ಹಿಂದೆ ಹೋಗ್ತಾರೆ, ಕೆಲವರು ತಲೆ ಬಗ್ಗಿಸ್ಕೊಳ್ತಾರೆ, ಕೆಲವರು ನಾವು ಇಲ್ವೇನೋ ಅನ್ಕೋತಾರೆ, ಕೆಲವರು ಅಕಸ್ಮಾತ್ ನನ್ನನ್ನು ಕೇಳಿದ್ರೆ ನಾನು ಏನು ಉತ್ತರ ಕೊಡಲಿ, ಯಾವ ರೀತಿ ತಪ್ಪಿಸ್ಕೊಳ್ಳಿ ನೋಡ್ತಾರೆ ಒಂದು ಮೀಟಿಂಗ್ ಮಾಡುವಾಗ. ಇಷ್ಟೆಲ್ಲ ಜ್ಞಾನ ಇದ್ರು ಯಾರೋ ಒಬ್ರು ಏನಿಲ್ಲ, ನೀವೇನು ಹೇಳ್ತೀರಾ ಹೇಳಿ, ನಾವಿಲ್ವಾ ನಿಂತ್ಕೋತೀವಿ ಅಂತ ಒಬ್ಬ ನಿಂತ್ಕೊಂಡ್ಬಿಡ್ಲಿ, ಪೂರ್ತಿ ಅವನಿಗೆ ಶರಣಾಗ್ಬಿಡ್ತೀವಿ. ಅದು ಬ್ಯೂಟಿ. ಅದಕ್ಕೆ ಧೀರೋದ್ಯಮನೆ ಅಂತ ಹೇಳ್ತಾರೆ, ಧೀರೋದ್ಯಮ ಅಂತ ಹೇಳ್ತಾರೆ. ಅವರು ಧೀರೋದ್ಯಮನು ಅಂತ. ಆ ಥರ ಸಾಹಸ ಯಾವಾಗ ಬರುತ್ತೆ ಅಂದರೆ ವೆನ್ ಯು ಆರ್ ರೆಡಿ ಟು ಎಂಟರ್ ಇನ್ ಟು ದಿ ಅನ್ನೋನ್. ಕಾಣದೇ ಇರೋದು, ಗೊತ್ತಿಲ್ಲದೆ ಇರೋದು, ಆಯ್ತು ನಡೀರಿ ನೋಡೇ ಬಿಡೋಣ ಏನಾಗುತ್ತೋ ಅಂತ ಬರ್ತಾನಲ್ಲ, ಅಂಥವರು ಸಾಹಸ ಇದು. ಅಕಸ್ಮಾತ್ ಆ ಥರ ಹೊರಟಾಗ ಮಿಕ್ಕಿದವ್ರು ಯೋಚನೆ ಮಾಡ್ತಾರೆ, ನಾನು ಅಕಸ್ಮಾತ್ ಕೈ ಹಾಕೋದು, ಆಗದೆ ಇರೋದು, ಆಮೇಲೆ ಎಲ್ಲ ನೋಡಿ ನಗೋದು, ಯಾಕಪ್ಪ ಔಸ್ಬಾರಿನೇ ಬೇಡ, ನಂಗೆ ಬೇಡ ಯಾಕೆ ಬೇಕು ಅಂತ ಹಿಂದೆ ಹೋಗ್ತಾರೆ. ಅವ್ರಿಗೆ ಮಾಡೋಕ್ಕೆ ಮುಂಚೆನೇ ಡೌಟ್ ಬಂದ್ಬಿಡುತ್ತೆ, ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ನಾವು ಮಾಡಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರಲ್ಲ, ನಂಗೆ ಮಾಡೋಕ್ಕಾಗಲ್ಲ, ಅಕಸ್ಮಾತ್ ಈಗ ಆಗ್ಬಿಟ್ರೆ ನಮ್ಮ ಕೈಲೆಲ್ಲ ಎಲ್ಲಾಗತ್ತೆ, ಯಾರಾದರೂ ಮಾಡ್ಕೊಳ್ಳಿ ಅಂತ. ಈ ಥರ 100ಕ್ಕೆ 99 ಜನ ಹೀಗೆ. ಒಬ್ರು ಸಿಗೋದು ಕಷ್ಟ 100ರಲ್ಲಿ. ಕೆಲವರು ಸಾಹಸದಲ್ಲಿ ಹೊರಡ್ತಾರೆ, ಅವ್ರು ಮಾಡ್ಬಿಡ್ತಾರೆ ಅಂತ ಅಲ್ಲ, ಎಡು ಬೀಳ್ಬೋದು. ಆಗ ಇವರೆಲ್ಲ ನಗ್ಬೋದು ಅವ್ರನ್ನ ನೋಡಿ, ನಾ ಹೇಳಿಲ್ವಾ ಆಗದೆ ಇರೋದು ಯಾಕೆ ಮಾಡಿದೆ ಅಂತ. ಆದ್ರೂ ಅವ್ರು ಬಿದ್ದರೂ ಕೂಡ ಅದು ಒಂದು ಸಾಹಸ ಮುಂದಕ್ಕೆ ಹೋಗಕ್ಕೆ. ಅವ್ರನ್ನ ನೋಡಿ ನಗಬಾರ್ದು, ಅದು ಮುಂದಕ್ಕೆ ಹೋಗಕ್ಕೊಂದು ಸಾಹಸ, ಅದು ಕುಂದಲ್ಲ. ಆ ಸಾಹಸ ಭಂಗದಿಂದ ಇನ್ನೊಂದು ಮುಂದಕ್ಕೆ ಹೋಗೋ ಸಾಹಸ ಬರುತ್ತೆ. ಅಂಥವರೇ ಸಕ್ಸಸ್ ಆಗೋದು. ಅವ್ರ ಜೀವನದಲ್ಲಿ ಫೇಲ್ಯೂರ್ ಆಗಿದ್ದು ಅವ್ರ ಲೈಫ್ನಲ್ಲಿ ಸಕ್ಸಸ್ ಆಗ್ಬಿಡ್ತಾರೆ. ಯಾರು ಜೀವನದಲ್ಲಿ ಸಕ್ಸಸ್ ಆಗಿದ್ದಾರೆ ಅವ್ರ ಲೈಫಲ್ಲಿ ಫೇಲ್ಯೂರ್. ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ಸಕ್ಸಸ್ ಅಂತ ತೋರಿಸ್ತಾ ಇರ್ತಾರಲ್ಲ, ಅವ್ರ ಲೈಫ್ನಲ್ಲಿ ನೋಡಿ ಫೇಲ್ಯೂರ್. ಅವ್ರು ಸ್ವಂತವಾಗಿ ಒಂದು 4 ಜನ ಜೊತೆ ಅವ್ರಿಗೆ ಇರಕ್ಕಾಗಲ್ಲ. ಸುಂದರವನೆಸಗು ಜೀವನದ ಸಾಹಸದಿಂದೇ. ಜೀವನದ ಸಾಹಸದಿಂದ ಸುಂದರವಾದದ್ದನ್ನು ಮಾಡು. ಕುಂದಿಲ್ಲವದಕ್ಕೆ ಸಾಹಸ ಭಂಗದಿಂದೇ. ಸಾಹಸ ಭಂಗ ಆದರೆ ಅದು ಕುಂದಲ್ಲ, ಮುಂದಕ್ಕದು ಸಾಗುವುದು ಮರಳಿ ಸಾಹಸದಿಂದೇ. ಚಂದ ಧೀರೋದ್ಯಮವೇ ಮಂಕುತಿಮ್ಮ. ಚಂದ ಅಂದ್ರೆ ಅದೇ ಬ್ಯೂಟಿ. ಯಾವುದು? ಧೀರೋದ್ಯಮವೇ ಬ್ಯೂಟಿ. ಆ ಸಾಹಸದಿಂದ ಹೊರಡೋದೇ ಬ್ಯೂಟಿ. ಅವ್ನು ಮಾಡುತ್ತಾನೋ ಮಾಡಲ್ವೋ, ಅವ್ನು ಮಾಡ್ತೀನಿ ಅನ್ನಲ್ಲ, ತಥಾಸ್ತು. ಎಲ್ಲ ದೇವತೆಗಳು ಕಾಯ್ತಾ ಇದ್ದಾರೆ, ಯಾರ ಒಬ್ಬ ಎಲ್ರಿಗೋಸ್ಕರ ಮಾಡ್ತಾನ, ನನ್ನ ಕೆಲಸನ ಯಾರಾದರೂ ಸಹಾಯ ಮಾಡ್ತಾರ ನನಗೆ ಅಂತ ದೇವ್ರು ಕಾಯ್ತಾ ಇರ್ತಾನೆ. ಯಾರಾದರೂ ಒಬ್ರು ನಿಂತ್ಕೊಳ್ಳಿ, ಎಲ್ಲರಿಗೂ ನಾನಿದ್ದೀನಿ ಅಂತ, ಎಲ್ಲರೂ ನಾನಾಗಿದ್ದೀನಿ ಅಂತ ಹೇಳಿ ಯಾರಾದ್ರೂ ಒಂದು ಏಕಾತ್ಮತೆ ಯಾರು ಬರಲಿ, ಈ ಬಾಳಿರೋದೇ ಅದನ್ನು ಕಲಿಯೋದಕ್ಕೆ ಅಂತ ಬರಲಿ.
ನಾನು ಈ ಮನೇನು ಅದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ, ರಾಜ್ಯನೂ ಇದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ, ನನ್ನ ಸಂಸಾರ ಸಂಬಂಧಗಳನ್ನ ಈ ಎಲ್ಲರಿಗೂ ಸೇವೆ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಅಂತ. ಆವಾಗ ಅವನ ಮನೆಯನ್ನ ಅಂದ್ರೆ ನೀವು ಕೂಡ ಆತ ನಿಂತಾಗ ನೀವು ಮನೇನ ಅಲ್ಗಳಿಬೇಕಾಗಲ್ಲ. ನೀವು ಮನೆ ಬಿಟ್ಬಿಟ್ಟು ಮಾಡ್ಬಿಡ್ತಾರ ಎಲ್ಲರಿಗೂ, ನಮ್ಮ ಸಂಸಾರ ನಮ್ಮ ಸಂಬಂಧಗಳನ್ನ ಬಿಟ್ಬಿಟ್ಟು ಎಲ್ಲರಿಗೂ ಇದು ವಿಶ್ವ ಸಂಬಂಧಕ್ಕೆ ಹೋಗಕ್ಕಾಗತ್ತಾ? ಎಲ್ಲ ಬಾಯಿನಲ್ಲಿ ಹೇಳೋದಷ್ಟೇ ಅಂತ ಕೂತಿರ್ಬೇಕಾಗತ್ತೆ. ಅಲ್ಲಗಳೆಬೇಡಿ ಅವ್ರನ್ನ. ಅವ್ರ ಮನೆಯನ್ನೂ ಉಪಯೋಗಿಸ್ಕೊಂಡಿದ್ದಾರೆ, ಅವ್ರ ಮಕ್ಕಳನ್ನೂ ಉಪಯೋಗಿಸ್ಕೊಂಡಿದ್ದಾರೆ ಎಲ್ಲರಿಗೋಸ್ಕರ, ಸಂಸಾರವೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಅವ್ರಿಗೋಸ್ಕರ. ಎಲ್ಲರಿಗುಮಾಗಿ ತಾನ್ ಎಲ್ಲರೂ ತನಗಾಗಿ ನಿಲ್ಲು ಏಕಾತ್ಮತೆಯ ಬಾಳ್ವೆಯಂ ಕಲಿಯಲ್ ಸಲ್ಲುವು ಉಪಕರಣಗಳು ಯಾವ್ಯಾವುದು? ಇಲ್ಲಿ ಇನ್ಸ್ಟ್ರೂಮೆಂಟು ಮನೆ, ರಾಜ್ಯ, ಸಂಸಾರ. ಸಲ್ಲುವು ಉಪಕರಣಗಳು ಮನೆ, ರಾಜ್ಯ, ಸಂಸಾರ ಅಲ್ಲಗಳೆಯಿದರವನು ಮಂಕುತಿಮ್ಮ. ಇವನ್ನೆಲ್ಲ ಅಲ್ಲುಗಳಿಬೇಡ. ಮನೆಯನ್ನು ಅಲ್ಲುಗಳಿಬೇಕಾಗಿಲ್ಲ, ಸಂಸಾರನ ಸಂಬಂಧನ ಅಲ್ಲುಗಳಿಬೇಕಾಗಿಲ್ಲ, ನಿನ್ನ ರಾಜ್ಯವನ್ನ ಅಲ್ಲುಗಳಿಬೇಕಾಗಿಲ್ಲ. ಯಾಕೆ? ಇವೆಲ್ಲನೂ ಇನ್ಸ್ಟ್ರೂಮೆಂಟ್ ನಿನಗೆ. ಆ ಥರ ಉಪಯೋಗಿಸ್ಕೋ. ಇದೆಲ್ಲ ಉಪಕರಣ ಬಾಳನ್ನ ಕಲಿಯೋದಕ್ಕೆ, ಏಕಾತ್ಮತೆಗೋಸ್ಕರ, ಎಲ್ಲರಿಗೂ ಮಾಡೋದಕ್ಕೆ, ಎಲ್ಲರನ್ನೂ ಇನ್ಕ್ಲೂಡ್ ಮಾಡೋದಕ್ಕೆ. ಇದನ್ನೆಲ್ಲ ನೀನು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಇದನ್ನೆಲ್ಲ ಬಿಟ್ಬಿಡ್ಬೇಕಾಗತ್ತೆ ಅಂತ ಹೆದರ್ಕೊಂಡು ಅದನ್ನ ಕೈ ಬಿಡಬೇಡ. ಯಾರಾದ್ರೂ ಮುಂದಕ್ಕೆ ಹೋಗ್ತೀನಿ ಅಂದ್ರೆ ಅವ್ರು ನೋಡಿ ಅಲ್ಲಗಳಿಬೇಡ, ನಗ್ಬೇಡ. ಅವ್ರು ಬಿದ್ದಾಗ್ಲೂ ಕೂಡ ಅವ್ರು ಎದ್ದಿದಾರಲ್ವಾ, ಮುಂದಕ್ಕೆ ಹೋಗಿ ನೀ ಮಲ್ಗೆ ಇದೆಯಾ? ಅವ್ರು 4 ಹೆಜ್ಜೆ ಹೋಗಿರೋದ್ರಿಂದ ಬಿದ್ದಿದ್ದಾರೆ, ನೀನ್ ಎದ್ದೇ ಇಲ್ಲ. ನಿನ್ನೋಡ್ ನೀನ್ ನಕ್ಕೋಬೇಕೇ ಹೊತ್ತು ಬಿದ್ದವ್ರು ನೋಡ್ ನಗೋದಲ್ಲ. ವ್ಯರ್ಥವೀ ಜೀವನದ ಬಡಿದಾಟವೆನ್ನದಿರು. ಇದೆಲ್ಲ ಯಾಕೆ ಬೇಕ್ರಿ ನಮ್ಗೆ ಅಂದ್ಬಿಡ್ತಾರೆ. ಇಲ್ಲ ಹೋಗೋದು, ಅವ್ರು ಮಾಡೋದು, ಅವರು ಇದ್ ಮಾಡೋದು ಎಲ್ಲ ಊಹೆ. ನಾನು ಎಷ್ಟೋ ಸತಿ ನೋಡಿದ್ದೀನಿ, ಯಾರು ಆ ಥರದ ಕೆಲಸ ಏನಾದ್ರು ಅಡ್ವೆಂಚರಸ್ ಆಗಿ ಹೇಳಿದ್ರೆ ಏನೋ ಒಂದು ಕಾರಣ ಹೇಳ್ಕೊಂಡು ತಪ್ಪಿಸ್ಕೊಂಡ್ಬಿಡ್ತಾರೆ. ಯಾಕೆ ಒದ್ದಾಡ್ಬೇಕು, ಯಾತಕ್ಕೆ ಹೊಡೆದಾಡ್ಬೇಕು? ಆಕ್ಚುಲಿ ಆ ಥರ ನಿಂತ್ಕೊಂಡ್ರೇನೆ ನಿನಗೆ ಪೂರ್ಣ ದರ್ಶನ ಆಗೋದು ಜೀವನದ್ದು. ಎರಡೂ ಭಾಗ, ಆ ಕಡೆ ಈ ಕಡೆ ಎರಡನ್ನೂ ಪಾಲಿಶ್ ಮಾಡಿದ್ರೇನೆ ಪೂರ್ತಿ ಕಾಣೋದು. ಆವಾಗ ಗೊತ್ತಾಗತ್ತೆ ಜೀವನನ ಬರೀ ನಾವಾಡೋ ಆಟ ಅಲ್ಲ, ಪರಮಾತ್ಮನ ಆಟ ಇದು. ಒಂದೊಂದು ಜಡ ರೂಪದಲ್ಲೂ ಎಲ್ಲ ರೂಪದಲ್ಲೂ ಪರಬ್ರಹ್ಮ ಇದು ಆಟ ಆಡ್ತಾ ಇದ್ದಾನೆ. ಎಲ್ಲವನ್ನೂ ತಿಳ್ಕೊಳ್ಳೋದ್ರ ಸೊಗಸು ನಮ್ಗೆ ಆವಾಗ ಗೊತ್ತಾಗತ್ತೆ. ವ್ಯರ್ಥವೇ ಜೀವನದ ಬಡಿದಾಟವೆನ್ನದಿರು ಅರ್ಥಬಹುದದು ನಿನಗೆ ಪೂರ್ಣ ದರ್ಶನದಿಂ ನರ್ತಿಪನು ಜಡ ಜೀವ ರೂಪಗಳಲ್ಲಿ ಬೊಮ್ಮ. ಪ್ರತಿಯೊಂದು ಆಟದಲ್ಲಿ, ಪ್ರತಿಯೊಂದು ಪಾತ್ರದಲ್ಲಿ, ಪ್ರತಿಯೊಂದು ಜೀವಿಯಲ್ಲಿ ಎಲ್ಲದರಲ್ಲೂ ಪರಬ್ರಹ್ಮ ಇದ್ದಾನೆ. ಅದರಿಂದ ಇದು ಆಟ ಆಗ್ತಾ ಇದೆ. ಹೊಡೆದಾಟ ಆಗಿರ್ಬೋದು, ಐನಾಟ ಆಗಿರ್ಬೋದು, ಅದನ್ನ ಸರಿಪಡಿಸೋನು, ಆಡೋನು, ಆಡ್ಸೋನು ಎಲ್ಲ ಅವನೇ ಆಗಿರೋದ್ರಿಂದ ಹಿಂದಕ್ಕೆ ಹೋಗ್ಬೇಡ. ನೀನು ಸಾಹಸದಿಂದ ಮುಂದಕ್ಕೆ ಕಾಲಿಡು. ಪೂರ್ತಿ ಇದನ್ನ ಅರಿಯೇ ಸೊಗ. ನೀನ್ ಪೂರ್ತಿ ಅರ್ಥ ಮಾಡ್ಕೊಂಡ್ರೆ ಸೊಗಸು ಮಂಕುತಿಮ್ಮ. ನಾವು ತಿಳ್ಕೋಬೇಕು ಯಾವಾಗ್ಲೂ. ಅಯ್ಯೋ ಯಾಕೆ ಕಟ್ಕೊಂಡೆ ಗೋಳಾಡ್ಬೇಡಿ. ಬೊಮ್ಮನೇ ಸಂಸ್ಕೃತಿಯ ಕಟ್ಟಿಕೊಂಡು ಉತ್ಸಹಿಸೆ. ಈ ವಿಧಿ ಬೊಮ್ಮನಿಗೂ ಕೂಡ ಇದೊಂದು ಆಟ. ಪ್ರಕೃತಿ ಜೊತೆ ಸಂಸ್ಕೃತಿಯನ್ನ ಕಟ್ಕೊಂಡು ಅವನೇ ಉತ್ಸಾಹದಲ್ಲಿ ಕುಣಿತಾ ಇದ್ರೆ ಸುಮ್ಮನೆ ಅರೆಚರವಿರದೆ ಪ್ರಕೃತಿ ತೊಡಗುತ್ತೀರೆ. ಒಂದು ಕ್ಷಣ ಸುಮ್ಮನೆ ಕೂತಿಲ್ಲ ಪ್ರಕೃತಿ ಈ ಆಟದಲ್ಲಿ. ಒಂದು ಕ್ಷಣನು ಸುಮ್ಮನೆ ಅರೆಚಣವಿರದೆ ಪ್ರಕೃತಿ ತೊಡಗುತ್ತೀರೆ. ಜನ್ಮ ನೀನು ಕೂತ್ಕೊಂಡ್ಬಿಟ್ಟಿಲ್ಲಿ ಏನು ಮಾಡದೆ ಎಲ್ಲರದು ಟೀಕೆ ಮಾಡಿಕೊಂಡು ಜನ್ಮ ಸಾಕೆನ್ನುವುದೇಂ ದುಮ್ಮನ್ ಪಡುವುದೇಂ. ನೀನು ಕೂತ್ಕೊಂಡ್ಬಿಟ್ಟು ನಂಗೆ ಜನ್ಮ ಸಾಕು, ನಾನು ಯಾಕಾದ್ರೂ ಹುಟ್ಟಿದ್ನೋ, ನಂದೆಲ್ಲ ಇಷ್ಟೇ, ನನ್ಗೆ ಯಾರು ಮಾಡಲ್ಲ, ಅವರೆಲ್ಲ ಮುಂದಕ್ಕೆ ಹೋದ್ರು, ನನ್ನ ಕೈಲಾಗಲ್ಲ ಅಂತ ದುಮ್ಮನ ಪಟ್ಕೊಂಡು ಇಡಬೇಡ. ಈ ಥರ ನಿನ್ನೊಳಗೂ ರಸ ಇದೆ, ನಿನ್ನೊಳಗೂ ಪರಬ್ರಹ್ಮ ಇದ್ದಾನೆ. ಚಿಮ್ಮು ಉಲ್ಲಾಸವ ಧರೆಗೆ. ನೀ ಬಂದಿರೋದೇ ಅವನ ಆಟದಲ್ಲಿ ಭಾಗವಹಿಸೋಕ್ಕೆ, ಅವನ ಆಟನ ತಿಳ್ಕೊಳ್ಳೋಕ್ಕೆ, ಅವನು ಕೊಟ್ಟ ಪಾತ್ರನ ಮಾಡೋದಕ್ಕೆ, ಅವನಿಗೆ ಸಹಾಯ ಮಾಡೋದಕ್ಕೆ, ಆ ಧರ್ಮನ ಕಾಪಾಡೋದಕ್ಕೆ, ಅವನು ಕೊಟ್ಟಿರೋ ಉಲ್ಲಾಸನ ಚಿಮ್ಮಿ ಎಲ್ಲರಿಗೂ ಹಂಚೋದಕ್ಕೆ, ಎಲ್ಲರಿಗೂ ತಾನಾಗಿ ಎಲ್ಲರೂ ತನಗಾಗಿ ಏಕಾತ್ಮತೆಯಿಂದ ಕಲಿಯೋದಕ್ಕೇನೆ ಈ ಉಪಕರಣಗಳೆಲ್ಲ ಉಪಯೋಗಿಸ್ಕೋ. ಜನ್ಮ ಸಾಕೆಂದು ದುಮ್ಮಾನ ಪಡುವುದೇಂ ಚಿಮ್ಮುಲ್ಲಾಸವ ಧರೆಗೆ ಮಂಕುತಿಮ್ಮ.
ಕೋಟಿ ದೆಸೆ ಉಸಿರುಗಳು, ಕೋಟಿ ರಸದಾವಿಗಳು, ಕೋಟಿ ಹೃದಯ. ಎಷ್ಟು ಒಂದು ಚೂರು ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಎಲ್ಲರೊಳಗೂ ಹೇಗೆ ಉಸಿರಾಡ್ತಾ ಇದ್ದಾನೆ. ಎಲ್ಲೆಲ್ಲೂ ಕೂಡ ಕೋಟಿ ರಸದ ಆವಿಗಳು, ಉಸಿರು ಆವಿ ಆವಿ ಹೋದಂಗೆ ಹೋಗ್ತಾ ಇದೆ ಉಸಿರಾಟ. ಕೋಟಿ ಹೃದಯದ ಹೋಹೋ ಹಾಹಾಕಾರಗಳು ಎಲ್ಲ ನಡೀತಾ ಇರೋದು. ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಎಲ್ಲರೊಳಗೂ ಪರಬ್ರಹ್ಮ ಇದ್ದಾನೆ. ಎಲ್ಲರೊಳಗೂ ಮೂರು ಶಕ್ತಿಗಳಿದೆ, ಇಚ್ಛಾ, ಕ್ರಿಯಾ, ಜ್ಞಾನ ಶಕ್ತಿ. ಎಲ್ಲರೂ ಕೂಡ ಜೀವನದಲ್ಲಿ ಒಂದೊಂದು ಪಾತ್ರಗಳನ್ನು ಮಾಡಿದ್ದಾರೆ. ಎಲ್ಲರೂ ಬಂದಿರೋದು ಆಟ ಆಡೋದಕ್ಕೇನೇನೆ. ಎಲ್ಲರನ್ನೂ ಅವನು ಆಟ ಆಡಿಸ್ತಿದ್ದಾನೆ ನೇಮಬದ್ಧವಾಗಿ. ಅವನು ನಮಗೆ ಎಲ್ಲದೂ ಹೇಳ್ಕೊಡ್ತಾ ಇದ್ದಾನೆ. ಅದನ್ನೆಲ್ಲ ಗಮನಿಸ್ತಾ ನೋಡಿದ್ರೆ ಕೂಟ ಕೂಡಿಯುವುದು ಅಂತರಿಕ್ಷದಲ್ಲಿ ನೀನು ಅರಿತನ್ ಓಟ ಓಡುವುದೆತ್ತ. ಎಲ್ಲ ಬಿಟ್ಟು ಓಡೋಗ್ತೀಯ ನೋಡಲ್ಲೆಲ್ಲ ಆಡ್ತಾ ಇದ್ದಾರೆ. ನೀನು ಯಾವಾಗ ಎಲ್ಲರಿಗೋಸ್ಕರ ನಿಂತ್ಕೊಳ್ತೀಯ ಆವಾಗ ಎಲ್ಲರಲ್ಲೂ ಪರಬ್ರಹ್ಮ ಆಡ್ತಾ ಇರೋದು ನೀನು ಕಾಣಿಸತ್ತೆ. ಬ್ರಹ್ಮನೂ ಸಂಸಾರಿ, ನೀನು ಈ ದೊಡ್ಡ ಪ್ರಪಂಚ ಅನ್ನೋದು ಒಂದು ಸಂಸಾರ. ನಿನ್ನ ಸಂಸಾರವೂ ಅಲ್ಲಿಗೊಂದು ಇನ್ಸ್ಟ್ರೂಮೆಂಟ್, ನಿನ್ನ ಮನೆಯೂ ಇನ್ಸ್ಟ್ರೂಮೆಂಟ್, ನೀನಿರೋ ಸಂಸಾರ ಸಮಾಜವೂ ಇನ್ಸ್ಟ್ರೂಮೆಂಟ್. ಅದನ್ನೆಲ್ಲ ಉಪಯೋಗಿಸ್ಕೋ. ನಿಂಗೆ ಆವಾಗ ಕಾಣಿಸುತ್ತೆ ಅಂತರಿಕ್ಷದಲ್ಲಿ. ಅಂತರಿಕ್ಷ ಅಂದರೆ ಮೇಲ್ ಆಕಾಶದಲ್ಲಿ ಅಂತಲ್ಲ, ನಿನ್ನ ಒಳಗೆ ನಿನಗೆ ಗೊತ್ತಾಗತ್ತೆ. ಎಲ್ಲವೂ ಕೂಡ ಎಷ್ಟು ನಿನ್ನ ಒಳಗಡೆ ಅದಕ್ಕೆ ಗೊತ್ತಾಗತ್ತೆ, ಆತ್ಮಕ್ಕೆ ಗೊತ್ತಾಗತ್ತೆ. ಒಳಗಡೆ ಒಂದು ಆ ಕರೆ ನಡೀತಾ ಇದೆ, ಆತ್ಮಕ್ಕೆ ಒಂದು ಎಲ್ಲವೂ. ಋಷಿ ಮುನಿಗಳು ಇನ್ನೇನು ಮಾಡಿದ್ರು, ಏನು ತಿಳ್ಕೊಂಡ್ರು, ಅವ್ರು ಹೊರಗಡೆ ಏನು ತಿಳ್ಕೊಂಡ್ರು ಅದು ಆಮೇಲೆ ಹೊರಗಡೆ ಬದಲಾಗ್ತಿದೆ ಅವತ್ತಿಗೂ ಇವತ್ತಿಗೂ. ಆದರೆ ಅವ್ರು ಏನು ತಿಳ್ಕೊಂಡ್ರು ಅವತ್ತು ಇವತ್ತು ನಮ್ಮ ಒಳಗೆಲ್ಲ ಅದು ಇದ್ದೇ ಇದೆ. ಅದರಿಂದ ಒಳಗಡೆ ಅಂತರಿಕ್ಷ ಅಂದ ತಕ್ಷಣ ಮೇಲಲ್ಲ, ಅಂತರಿಕ್ಷ ಅಂದರೆ ನಮ್ಮ ಚಿದ್ ಆಕಾಶದಲ್ಲಿ